ವೇದ ಎಜುಕೇಷನ್ ಟ್ಯೂಟೋರಿಯಲ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಲಿ ಡಿಫ್ರೆನ್ಷಿಯಬಿಲಿಟಿ ಮಾಡ್ತಾ ಇದ್ದೀನಿ, ಇಂಟ್ರೊಡಕ್ಷನು ಮತ್ತು ಎಕ್ಸಸೈಸ್ 5.2ನ ಮಾಡ್ತಾ ಹೋಗ್ತಾ ಇದ್ದೀನಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಜಸ್ಟ್ ರಿಕಾಲ್ ಮಾಡೋಣ. ದ ಡಿರೈವೇಟಿವ್ ಆಫ್ a real function as follows. F is a real function. The derivative of f is denoted by f dash x equals limit h tends to 0 f of x plus h minus f of x divided by h ಅಂತ ಹೇಳ್ತೀವಿ. ದ ಡಿರೈವೇಟಿವ್ ಎಫ್ನ ಏನಂತ ಡಿನೋಟ್ ಮಾಡ್ತೀವಿ? ಡಿರೈವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಆರ್ ಎಫ್ ಡ್ಯಾಶ್ ಎಕ್ಸ್ ಅಂತ ನಾವು ಮಾಡ್ತೀವಿ. ಮತ್ತು y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬೈ ಡಿರೈವೇಟಿವ್ ಅಂದರೆ ಡಿ ವೈ ಬೈ ಡಿ ಎಕ್ಸ್ನ ನಾವು ಇನ್ನೂ ಏನಂತ ಕನ್ಸಿಡರ್ ಮಾಡ್ತೀವಿ? ವೈ ಡ್ಯಾಶ್ ಅಂತಲೂ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, ದ ಫಂಕ್ಷನ್ ಎಫ್ ಡಿಫರೆನ್ಷಿಯಬಲ್ ಅಟ್ ಎಕ್ಸ್ ಈಕ್ವಲ್ಸ್ ಟು ಸಿ. ಏನು, ದ ಫಂಕ್ಷನ್ ಎಫು ಡಿಫರೆನ್ಷಿಯಬಲ್ ಆಗಿರುತ್ತೆ ಅಟ್ ಎಕ್ಸ್ equals c. f of f dash c equals limit h tends to 0 f of xc plus h minus f of c divided by h ಅಂತ ಹೇಳ್ತೀವಿ. ಇಲ್ಲಿ y is equal to f of x ತಗೊಳ್ಳೋಣ ಮತ್ತು f dash x equals dy by dx ಫಾರ್ಮುಲಾನ ನಾವು ಇದು ಮಾಡ್ಕೊಂಡು ಹೋಗೋಣ. y is equal to sin x. ಏನು, y is equal to sin x ಅಂದರೆ y dash, ಹಾಗಾದರೆ dy by dx ಏನಂತ ಬರುತ್ತೆ? cos x ಅಂತ ಬರುತ್ತೆ. y is equal to cos x ಅಂದರೆ ಏನಂತ ಬರುತ್ತೆ? dy by dx dy by dx equals minus sin x ಅಂತ ಬರುತ್ತೆ. equal to tan x ಅಂದರೆ dy by dx equals secant square x ಅಂತ ಬರುತ್ತೆ. y is equal to secant x equals ಏನು ಬರುತ್ತೆ? dy by dx equals secant x into tan x. y is equal to cot x equals dy by dx equals minus cosecant square x. y is equal to cosecant x equals dy by dx ಏನಂತ ಬಂತು? cosecant xಗೆ minus cot x into cosecant x. ಡಿಫ್ರೆನ್ಷಿಯಬಿಲಿಟಿ ತಗೊಳ್ಳೋಣ. y is equal to x power n. y is equal to x of n ಅಂದರೆ ಏನಂತ ಬರುತ್ತೆ? dy by dx ಏನು n into x to the power of n minus 1 ಅಂತ ಬರುತ್ತೆ. ಹಾಗೆ ಈಗಿನದು y is equal to e of x ಅಂತಂದರೆ ಏನು ಬರುತ್ತೆ? dy by dx y is equal to e of x ಅಂದರೆ e of x ಅಂತಲೇ ಬರುತ್ತೆ. is equal to root of x ಅಂದರೆ ಏನಂತ ಬರುತ್ತೆ? y is equal to root of x ಅಂದರೆ dy by dx is equal to ಈ ರೂಟ್ ಎಕ್ಸ್ನ ನಾವೇನಂತ ತಗೋಬೋದು? ನೋಡಿ ಇಲ್ಲಿ ಈ ರೂಟ್ ಎಕ್ಸ್ನ ಎಕ್ಸ್ ಟು ದಿ ಪವರ್ ಆಫ್ 1/2 ಅಂತ ತೊಗೋಬೋದಾ? ಹಿಂಗೆ ತೊಗೊಳ್ಳೋಣ. ಹಾಗೆ ಯಾವ ಫಾರ್ಮುಲಾನ ನಾವು ಇದು ಕನ್ಸಿಡರ್ ಮಾಡೋಣ? ಇದನ್ನು ಕನ್ಸಿಡರ್ ಮಾಡೋಣ. ಅವಾಗ ಏನಾಗುತ್ತೆ? 1/2 ಇಂಟು ಎಕ್ಸ್ ಟು ದಿ ಪವರ್ ಆಫ್ 1/2 ಮೈನಸ್ 1 ತೊಗೊತೀವಿ. ಹಾಗಾದರೆ 1/2 ಇಂಟು ಎಕ್ಸ್ ಟು ದಿ ಪವರ್ ಆಫ್ 2 ಮೈನಸ್ ಅಂದರೆ ಮೈನಸ್ 1/2 ಬರುತ್ತೆ. ಅದನ್ನೇ ನಾವೇನಂತ ತೊಗೊತೀವಿ? 1/2ನ ನಾವೇನಂತ ತೊಗೊತೀವಿ? ಇದು ಎಕ್ಸ್ ಟು ದಿ ಪವರ್ ಆಫ್ 1/2 ಅಂತ ಇದ್ದರೆ ಇಲ್ಲೇ ಇಟ್ಕೊಳ್ಳೋಣ. ಎಕ್ಸ್ ಟು ದಿ ಪವರ್ ಆಫ್ ಮೈನಸ್ 1/2 ಅಂತಂದರೆ ನಾವು ಡಿನಾಮಿನೇಟರ್ಗೆ ಹಾಕ್ಕೊತೀವಿ. ಡಿನಾಮಿನೇಟರ್ಗೆ ಹಾಕೊಂಡಾಗ ಏನು ಬರುತ್ತೆ? ಎಕ್ಸ್ ಟು ದಿ ಪವರ್ ಆಫ್ 1/2 ಅಂತ ಬರುತ್ತೆ. ಈ ಎಕ್ಸ್ ಟು ದಿ ಪವರ್ ಆಫ್ 1/2ನ ನಾವೇನಂತ ತೊಗೋಬೋದು? ರೂಟ್ ಆಫ್ ಎಕ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಇಲ್ಲೇನಂತ ಬರ್ಕೊತೀವಿ? 1/2 ರೂಟ್ ಎಕ್ಸ್ ಏನು ಬರುತ್ತೆ ಇವಾಗ? 1/x ಅಂತ ತೊಗೊತೀನಿ. ಏನು, y equals 1/x ಅಂದರೆ ಏನಂತ ತೊಗೊತೀವಿ? ಇದನ್ನೇನಾಗುತ್ತೆ? 1/x ಅಂದರೆ ನೋಡಿ ಇಲ್ಲಿ y equals 1/x ಅಂದರೆ x to the power of minus 1 ಅಂತ ಬರುತ್ತೆ. ಹಾಗೆ dy by dx ಮಾಡೋದು ಏನಾಗುತ್ತೆ? x ಇಂಟು ಏನು n ಇಂಟು x to the power of n minus 1 ಈ ಫಾರ್ಮುಲಾ ತೊಗೊತೀವಿ. n ಅಂದರೆ -1 x to the power of -1 ಬರುತ್ತೆ. -1 x to the power of -2 ಏನು ಬರುತ್ತೆ? ಹಂಗಾರೆ -1/x² ಅಂತ ತೊಗೊತೀವಿ. ಏನು, -1/x² ಅಂತ ತೊಗೊತೀವಿ. ಅದನ್ನೇ dy by dx equals -1/x².
y ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ತೊಗೊಳ್ಳೋಣ, dy ಬೈ ಡಿ ಎಕ್ಸ್. ಲಾಗ್ ಎಕ್ಸ್ ಅಂದರೆ ಏನು ಬರುತ್ತೆ, 1/x ಅಂತ ಬರುತ್ತೆ. ಏನು 1/x. ಹೇಳ್ತೀವಿ y ಈಕ್ವಲ್ಸ್ a ಪವರ್ x ಈಕ್ವಲ್ಸ್ dy ಬೈ ಡಿ ಎಕ್ಸ್ a ಪವರ್ x ಇಂಟು ಲಾಗ್ ಎ ಅಂತ ತಗೊಳ್ತೀವಿ. y ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನು ಬಂತು ಇಲ್ಲಿ 0 ಬರುತ್ತೆ. ಏನಂತ ಹೇಳುತ್ತೆ ಥಿಯರಮ್ 3, ಇದು ತುಂಬ ಇಂಪಾರ್ಟೆಂಟು. ಇಫ್ ಎ ಫಂಕ್ಷನ್ ಎಫ್ ಇಸ್ ಡಿಫರೆನ್ಷಿಯಬಲ್ ಅಟ್ ಪಾಯಿಂಟ್ ಸಿ ದೆನ್ ಇಟ್ ಈಸ್ ಆಲ್ಸೋ ಕಂಟಿನ್ಯೂಸ್ ಅಟ್ ದಟ್ ಪಾಯಿಂಟ್. ಏನು ಡಿಫರೆನ್ಷಿಯಬಲ್ ಆಗಿರೋದು ಸಹ ಇದು ಏನಾಗಿರುತ್ತೆ, ಕಂಟಿನ್ಯೂಸ್ ಆಗಿರುತ್ತೆ ಪಾಯಿಂಟ್ ಸಿನಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ನೋಡಿ ಇಲ್ಲಿ ಏನಂತ ಬರುತ್ತೆ, ವಿ ಆಲ್ರೆಡಿ ನೋ ದಟ್ ಏನು ಎಫ್ ಡ್ಯಾಶ್ ಸಿ ಈಕ್ವಲ್ಸ್ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಸಿ ಅನ್ನೋದು ನಮಗೆ ಮುಂಚೆನೇ ಗೊತ್ತು. ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ ಈಕ್ವಲ್ಸ್ ಏನು ತೊಗೊತೀವಿ ಇಲ್ಲಿ, ಇಲ್ಲೂ ಸಹ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ ಅಂತ ತೊಗೋಬೋದಾ. ಏನು ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ ಈಕ್ವಲ್ಸ್ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ ಅಂತ ತೊಗೋಬೋದಾ. ನೋಡಿ ಹಂಗೆ ಇಲ್ಲಿ ಅದನ್ನೇ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ ಈಕ್ವಲ್ಸ್ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ. ಇದರಲ್ಲಿ ನಾವು ಮಲ್ಟಿಪ್ಲೈ ಮತ್ತು ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಸಿ ಇಂಟು ಎಕ್ಸ್ ಮೈನಸ್ ಸಿ ಅಂತ ಮಾಡ್ಕೋಬೋದಾ. ಇದನ್ನೇ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನು ಬರುತ್ತೆ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಮೈನಸ್ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಎಫ್ ಆಫ್ ಸಿ ಈಕ್ವಲ್ಸ್ ಏನು, ಇದರಲ್ಲಿ ಸಹ ಇಷ್ಟನ್ನು ಸಹ ಒಂದು ತೊಗೊತೀನಿ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಸಿ ಅಂತ ತೊಗೋಬೋದಾ. ಹಾಗೆ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಏನು ಬರುತ್ತೆ ಇಲ್ಲಿ, ಎಕ್ಸ್ ಮೈನಸ್ ಸಿ ಅಂತ ತೊಗೊತೀನಿ. ನೆಕ್ಸ್ಟ್ ನೋಡಿ ಇಲ್ಲಿ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಮೈನಸ್ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಎಫ್ ಆಫ್ ಸಿ ಅಂತ ತೊಗೊತೀವಿ. ಇಲ್ಲಿ ನೋಡಿ ಇಲ್ಲೂ ಸಹ ಎಕ್ಸ್ ಇರೋ ಜಾಗಕ್ಕೆ ಎಫ್ ಆಫ್ ಸಿ ತೊಗೊತೀನಿ ಅಂದರೆ ಇದು ಎರಡು ಸೇಮ್ ಆಗುತ್ತಾ. ನೆಕ್ಸ್ಟ್ ಅದನ್ನೇ ನೋಡಿ ಇಲ್ಲಿ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಮೈನಸ್ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಎಫ್ ಆಫ್ ಸಿ ಈಕ್ವಲ್ಸ್ ಏನಾಗುತ್ತೆ ಇದು ಯಾವ್ದು ಫಾರ್ಮುಲೇಷನ್, ಇದು ಯಾವ ಫಾರ್ಮೇಷನ್ ಬಂದಾಗಾಯಿತು, ಎಫ್ ಡ್ಯಾಶ್ ಸಿ ಬಂದಂಗಾಯಿತು. ಸೊ ತೊಗೊಳ್ಳೋಣ ಎಫ್ ಡ್ಯಾಶ್ ಸಿ ಇಂಟು ಎಕ್ಸ್ ಮೈನಸ್ ಸಿ ತೊಗೊಂಡ್ರೆ ಏನಾಗುತ್ತೆ, ಸಿ ಈ ಎಕ್ಸ್ ಇರೋ ಜಾಗಕ್ಕೆ ಸಿ ತೊಗೊಂಡ್ರೆ ಸಿ ಮೈನಸ್ ಸಿ ಇಂದ ವ್ಯಾಲ್ಯೂ ಬಂದು ಏನಾಗಿರುತ್ತೆ 0 ಆಗಿರುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಮೈನಸ್ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಎಫ್ ಆಫ್ ಸಿ ಈಕ್ವಲ್ಸ್ 0 ಇಂಟು ಇದಂದರೆ ಏನು ವ್ಯಾಲ್ಯೂ ಬಂದು ಆಲ್ಸೋ 0 ಆಗಿರುತ್ತೆ. ನೆಕ್ಸ್ಟ್ ಇದನ್ನೇ ನಾವು ಇಲ್ಲಿಗೆ ತೊಗೊಂಡೋಗ್ತೀವಿ, ಏನು ತೊಗೊಂಡೋಗ್ತೀವಿ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಮೈನಸ್ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಎಫ್ ಆಫ್ ಸಿ ಅಂತ ತೊಗೊತೀನಿ. ಫಸ್ಟ್ 0 ಈ ಮೈನಸ್ ಇದ್ದಿದ್ದನ್ನು ಈ ಸೈಡ್ ತೊಗೊಂಡೋದ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಎಫ್ ಆಫ್ ಸಿ ಅಂತ ನಾವು ಮಾಡ್ತೀವಿ. ಲಿಮಿಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ವ್ಯಾಲ್ಯೂ ಬಂದು ಎಫ್ ಆಫ್ ಸಿ ಈಕ್ವಲ್ಸ್ 0 ಬರುತ್ತೆ. ನೆಕ್ಸ್ಟು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಫ್ ಆಫ್ ಸಿ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಫ್ ಆಫ್ ಸಿ ಬಂದಂಗಾಯಿತು.
ಚೈನ್ ಏನಂತ ಹೇಳ್ತೀವಿ ಇಲ್ಲಿ we let y equals f of u ಮತ್ತು u equals f of x. Then by using a chain rule we may write dy by dx equals dy by du into du by dx ಅಂತ ತಗೊಂಡಿನಿ. ಏನು ನೋಡಿ ಇಲ್ಲಿ dy by dx equals dy by du by dx. When dy by dx dy by du and du by dx both exist ಅಂತ ಹೇಳ್ತೀವಿ. both exist. ಇದರಲ್ಲಿ ನಿಮ್ಗೆ ಅರ್ಥ ಆಗಬೇಕು ಅಂದರೆ ನಾವು ಒಂದು ಪ್ರಾಬ್ಲಮ್ನ ನಾವು ಮಾಡೋಣ. ಇಲ್ಲಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಇದನ್ನು ನಾನು ಎಕ್ಸ್ ಸ್ಕ್ವೇರ್ ಇರೋ ಜಾಗದಲ್ಲಿ ಟಿ ಅಂತ ಕನ್ಸಿಡರ್ ಮಾಡ್ಕೊತೀನಿ. ನೋಡಿ ಇಲ್ಲಿ ವಿ ಆಫ್ ಟಿ ಈಕ್ವಲ್ಸ್ ನಾವು ಸೈನ್ ಟಿ ಅಂತ ತೊಗೋಬೋದಾ? ಏನು ವಿ ಆಫ್ ಟಿ ಈಕ್ವಲ್ಸ್ ಸೈನ್ ಟಿ. ನಾವು ಟಿ ಇರೋ ಜಾಗದಲ್ಲಿ ಏನಂತ ತೊಗೊಂಡಿದ್ದೀವಿ? ನಾವು ಎಕ್ಸ್ ಸ್ಕ್ವೇರ್ ಇರೋ ಜಾಗದಲ್ಲಿ ನಾವು ಟಿ ತೊಗೊಂಡಿದ್ದೀವಿ. ಹಾಗೆ ಟಿ ಈಕ್ವಲ್ಸ್ ಎಕ್ಸ್ ಸ್ಕ್ವೇರ್ ಅಂತ ನಾವು ತೊಗೊಳ್ಳೋಣ. ಗೊತ್ತು ಏನು? ಡಿ ಎಫ್ ಬೈ ಡಿ ಎಕ್ಸ್ ಈಕ್ವಲ್ಸ್ ಡಿ ವಿ ಬೈ ಡಿ ಟಿ ಇಂಟು ಡಿ ಟಿ ಬೈ ಡಿ ಎಕ್ಸ್ ಅಂತ ಗೊತ್ತು. ಸೊ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಹೋಗೋಣ. ಏನು ಬರುತ್ತೆ? ಫಸ್ಟು ಡಿ ವಿ ಬೈ ಡಿ ಟಿ ತೊಗೊತೀನಿ. ಏನು ವಿ ಆಫ್ ಟಿ ಈಕ್ವಲ್ಸ್ ಸೈನ್ ಟಿ ಅಂತ ತೊಗೊತೀನಿ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇದನ್ನು ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ ತೊಗೊಳ್ಳೋಣ. ವಿತ್ ರೆಸ್ಪೆಕ್ಟ್ ಟು ಟಿ ಅಂದರೆ ಏನಂತ ಬರುತ್ತೆ ಇಲ್ಲಿ? ನೋಡಿ ಇಲ್ಲಿ ಡಿ ವಿ ಬೈ ಡಿ ಟಿ ಈಕ್ವಲ್ಸ್ ಏನು ಬರುತ್ತೆ ಇಲ್ಲಿ? ಸೈನ್ ಟಿಗೆ ಕಾಸ್ ಟಿ ಅಂತ ಬರುತ್ತೆ, ಅದನ್ನು ಬರ್ಕೊಳ್ಳೋಣ. ಹಾಗೆ ಡಿ ಟಿ ಬೈ ಡಿ ಎಕ್ಸ್ ಇದು ಟಿಗೂ ಸಹ ಮಾಡ್ಕೊಂಡು ಹೋಗ್ತೀನಿ ಡಿಫ್ರೆನ್ಷಿಯೇಟು. ಏನು ಟಿ ಈಕ್ವಲ್ಸ್ ಎಕ್ಸ್ ಸ್ಕ್ವೇರ್ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ತೊಗೊತೀನಿ. ವಿತ್ ರೆಸ್ಪೆಕ್ಟ್ ಟು ಎಕ್ಸಿಗೆ ಏನು ಬರುತ್ತೆ? ಡಿ ಟಿ ಬೈ ಡಿ ಎಕ್ಸ್. ಏನು ಡಿ ಟಿ ಬೈ ಡಿ ಎಕ್ಸ್ ಈಕ್ವಲ್ಸ್ ಏನು ಬಂತು ಇಲ್ಲಿ? 2x ಅಂತ ಬರುತ್ತೆ. ಏನು ಅಂತ ಬರುತ್ತೆ ಇದರಲ್ಲಿ? 2x ಅಂತ ಬರುತ್ತೆ. ಹಂಗಾರೆ ಆನ್ಸರ್ ಏನು ಬಂತು? ಚೈನ್ ರೂಲಲ್ಲಿ ಏನು ಬರುತ್ತೆ? ಡಿ ಎಫ್ ಬೈ ಡಿ ಎಕ್ಸ್ ಈಕ್ವಲ್ಸ್ ಡಿ ಎಫ್ ಬೈ ಡಿ ಎಕ್ಸ್ ಈಕ್ವಲ್ಸ್ ಏನು ಬರುತ್ತೆ? ಡಿ ವಿ ಅಂದರೆ ಏನಂತ ಇದೆ ವ್ಯಾಲ್ಯೂ ಬಂದು? ಡಿ ವಿ ಬೈ ಡಿ ಟಿ ಅಂದರೆ ಕಾಸ್ ಟಿ ಇದೆ, ಅದನ್ನು ಬರ್ಕೊತೀನಿ. ಕಾಸ್ ಟಿ ಇಂಟು 2x ಏನಂತ ಇದೆ ಇಲ್ಲಿ? ಡಿ ಟಿ ಬೈ ಡಿ ಎಕ್ಸ್ ಅಂದರೆ 2x ಅಂತ ಇದೆ, ಅದನ್ನು ನಾನು ಬರ್ಕೊತೀನಿ 2x. ಹಾಗೆ ನಾವು ಟಿ ಇರೋ ಜಾಗದಲ್ಲಿ ಏನಂತ ತೊಗೊಂಡಿದ್ದೀವಿ? ನಾವು ಟಿ ಇರೋ ಜಾಗದಲ್ಲಿ ಎಕ್ಸ್ ಸ್ಕ್ವೇರ್ ಅಂತ ತೊಗೊಂಡಿದ್ದೀವಿ, ಅದನ್ನು ಬರ್ಕೊತೀನಿ. ಡಿ ಎಫ್ ಬೈ ಡಿ ಎಕ್ಸ್ ಈಕ್ವಲ್ಸ್ ಟಿ ಇರೋ ಜಾಗದಲ್ಲಿ ನಾನು ಎಕ್ಸ್ ಸ್ಕ್ವೇರ್ ಅಂತ ತೊಗೊತೀನಿ. ಸೊ ಕಾಸ್ ಎಕ್ಸ್ ಸ್ಕ್ವೇರ್ ಇಂಟು 2x. ಈ 2x ನಮ್ಮ ಮುಂದೆ ಬಂದರೆ ಡಿ ಎಫ್ ಬೈ ಡಿ ಎಕ್ಸ್ ಈಕ್ವಲ್ಸ್ 2x ಇಂಟು ಕಾಸ್ ಎಕ್ಸ್ ಸ್ಕ್ವೇರ್. ಏನಿದೆ ಎಕ್ಸಾಂಪಲ್ ಪ್ರಾಬ್ಲಮ್ಮು 23 y is equal to tan 2x plus 3 ಅಂತ ಇದೆ. ಏನೋ y is equal to tan 2x plus 3 ಡಿಫ್ರೆನ್ಷಿಯೇಟ್ ಮಾಡಿದ್ರೆ dy by dx is equal to d by dx ಇಂಟು ಏನು tan 2x plus 3. ಈ 2x plus 3ನ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. d by dx ಇಂಟು 2x plus 3 ಅಂತ ಮಾಡ್ಕೊಳ್ಳೋಣ. ಏನಂತ ಇರುತ್ತೆ? ಈ ಟ್ಯಾನ್ಗೆ ಸೀಕೆಂಡ್ ಬರುತ್ತೆ. ಏನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ? ಸೀಕೆಂಡ್ ಸ್ಕ್ವೇರ್. ಎಕ್ಸ್ ಇರೋ ಜಾಗಕ್ಕೆ ಇದನ್ನು ಬರ್ಕೊತೀವಿ ಅಷ್ಟೇ. ಏನೋ ಎಕ್ಸ್ ಇರೋ ಜಾಗಕ್ಕೆ ಇದನ್ನು ಬರ್ಕೊತೀವಿ. ಮತ್ತು ಡಿ ಬೈ ಡಿ ಎಕ್ಸ್ ಯಾವುದು? 2x plus 3. 2x plus 3ನ ನಮಗೆ ಏನಂತ ಹೇಳಿದ್ದೀವಿ? ಈ 3 ಬಂದು ಕಾನ್ಸ್ಟೆಂಟ್. 3 ವ್ಯಾಲ್ಯೂ ಯಾವಾಗಲೂ ಏನಾಗಿರುತ್ತೆ? 0 ಆಗಿರುತ್ತೆ. ಹಂಗಾರೆ 2xಗೆ ಏನು ಬರುತ್ತೆ ವ್ಯಾಲ್ಯೂ? 2 ಅಂತಲೇ ಬರುತ್ತೆ. ಏನಂತ ಬರುತ್ತೆ? 2xಗೆ ವ್ಯಾಲ್ಯೂ 2 ಅಂತ ಬರುತ್ತೆ. ಹಾಗಾದರೆ ಆನ್ಸರ್ ಏನು ಬರುತ್ತೆ? 2 ಸೀಕೆಂಡ್ ಸ್ಕ್ವೇರ್ 2x ಪ್ಲಸ್ 3 ಬರುತ್ತೆ. ಏನೋ 2 ಸೀಕೆಂಡ್ ಸ್ಕ್ವೇರ್ 2x ಪ್ಲಸ್ 3 ಬರುತ್ತೆ. ಎಕ್ಸಸೈಸ್ 5.12ನಲ್ಲಿ ಸೈನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಅಂತ ಇದೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಅಂತ ಇದೆ. y ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಅಂತ ಬರ್ಕೊಳ್ಳೋಣ. ಇದರಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ dy ಬೈ ಡಿ ಎಕ್ಸ್ ಈಕ್ವಲ್ಸ್ ಡಿ ಬೈ ಡಿ ಎಕ್ಸ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಅಂತ ತೊಗೊತೀನಿ ಇಂಟು ಡಿ ಬೈ ಡಿ ಎಕ್ಸ್ ಏನಿರುತ್ತೆ ಎಕ್ಸ್ ಫಾರ್ಮಲ್ಲಿ ಅದನ್ನು ತೊಗೊಂಡಿದ್ದೀನಿ. ಏನು ಎಕ್ಸ್ ಸ್ಕ್ವೇರ್ ಪ್ಲಸ್ 5 ತೊಗೊತೀನಿ.
ಹಾಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸೈನ್ಗೆ ಏನು ಬರುತ್ತೆ ಕಾಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5 ಇಂಟು ಇದನ್ನು 5 ಯಾವಾಗಲೂ ನಮ್ಗೆ ಏನಾಗಿರುತ್ತೆ ಕಾನ್ಸ್ಟೆಂಟಲ್ಲಿ 5 ಏನಿದೆ ಇದರಲ್ಲಿ ಕಾನ್ಸ್ಟೆಂಟ್ ಇರುತ್ತೆ, ವ್ಯಾಲ್ಯೂ ಯಾವಾಗಲೂ ಏನಾಗಿರುತ್ತೆ 0 ಆಗಿರುತ್ತೆ. ಸೊ ಏನು ಬಂತು ಇದು 2x ನೀ ಸೆಟ್ ತೊಗೊಂಡ್ರೆ 2x ಕಾಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5. ಏನಂತ ಇದೆ ಇದು ಕಾಸ್ ಆಫ್ ಸೈನ್ ಎಕ್ಸ್ ಅಂತ ಇದೆ. y ಈಸ್ ಈಕ್ವಲ್ ಟು ಕಾಸ್ ಆಫ್ ಸೈನ್ ಎಕ್ಸ್ ತೊಗೊತೀನಿ. ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅಂದರೆ ಏನಂತ ಬರುತ್ತೆ dy ಬೈ ಡಿ ಎಕ್ಸ್ ಈಕ್ವಲ್ಸ್ ಡಿ ಬೈ ಡಿ ಎಕ್ಸ್ ಕಾಸ್ ಆಫ್ ಸೈನ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಸೈನ್ ಎಕ್ಸ್ ಅಂತ ತೊಗೊತೀನಿ. ನಮ್ಗೆ ಗೊತ್ತು ಏನು ಡಿಫ್ರೆನ್ಷಿಯೇಟು ಕಾಸ್ ಎಕ್ಸಿಗೆ ಏನಂತ ಬರುತ್ತೆ ಮೈನಸ್ ಸೈನ್ ಎಕ್ಸ್ ಅಂತ ಬರುತ್ತೆ. ಎಕ್ಸ್ ಇರೋ ಜಾಗದಲ್ಲಿ ಏನಿದೆ ಇಲ್ಲಿ ಸೈನ್ ಆಫ್ ಸೈನ್ ಎಕ್ಸ್ ಅಂತ ತೊಗೊತೀನಿ ಇಂಟು ಡಿಫ್ರೆನ್ಷಿಯೇಟ್ ಮತ್ತೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ ಸೈನ್ಗೆ ಕಾಸ್ ಬರುತ್ತೆ, ಕಾಸ್ ಅಂತ ಬರ್ಕೊಳ್ಳೋಣ ಕಾಸ್ ಎಕ್ಸ್ ಅಂತ. ಅದೇ ಫಾರ್ಮೇಷನ್ ಏನು ಬಂತು ಮೈನಸ್ ಕಾಸ್ ಎಕ್ಸ್ ಸೈನ್ ಆಫ್ ಸೈನ್ ಎಕ್ಸ್ ಅಂತ ತೊಗೊತೀನಿ. ಏನಿದೆ ಥರ್ಡ್ನೇ ಕ್ವಶನು ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಅಂತ ಇದೆ. y ಈಸ್ ಈಕ್ವಲ್ ಟು ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಅಂತ ತಗೊಳ್ಳೋಣ. ಈ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ಸ್ ಡಿ ಬೈ ಡಿ ಎಕ್ಸ್ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಏನು ಬರುತ್ತೆ ಎ ಎಕ್ಸ್ ಪ್ಲಸ್ ಬಿಗೆ ತಗೊಳ್ಳೋಣ ಡಿಫ್ರೆನ್ಷಿಯೇಟು ಡಿ ಬೈ ಡಿ ಎಕ್ಸ್ ಇಂಟು ಎ ಎಕ್ಸ್ ಪ್ಲಸ್ ಬಿ. ಹಾಗಾದ್ರೆ ವ್ಯಾಲ್ಯೂ ಏನು ಬರುತ್ತೆ ಸೈನ್ಗೆ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಎ ಎಕ್ಸ್ ಪ್ಲಸ್ ಬಿಗೆ ವ್ಯಾಲ್ಯೂ ಏನು ಬರುತ್ತೆ ಎಕ್ಸ್ ಇರೋ ಪಕ್ಕದಲ್ಲಿ ಎ ಇದೆ, ಎ ತೊಗೊತೀನಿ ಎ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ. ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಏನಂತ y ಈಸ್ ಸೀಕೆಂಟ್ ಆಫ್ ಟ್ಯಾನ್ ರೂಟ್ ಎಕ್ಸ್ ಅಂತ ತೊಗೊಳ್ತೀವಿ. y ಈಸ್ ಈಕ್ವಲ್ ಟು ಸೀಕೆಂಟ್ ಆಫ್ ಟ್ಯಾನ್ ರೂಟ್ ಎಕ್ಸ್ ಅಂತ ಮಾಡ್ಕೊಳ್ಳೋಣ. ಈ ಡಿ ವೈ ಬೈ ಡಿ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ಸ್ ಡಿ ಬೈ ಡಿ ಎಕ್ಸ್ ಸೀಕೆಂಟ್ ಆಫ್ ಟ್ಯಾನ್ ರೂಟ್ ಎಕ್ಸ್ ಇಂಟು ಏನು ಬರುತ್ತೆ ಡಿ ಬೈ ಡಿ ಎಕ್ಸ್ ಈ ಸೀಕೆಂಟ್ ಆಯಿತು. ನೆಕ್ಸ್ಟ್ ಏನು ತೊಗೊತೀವಿ ಇಲ್ಲಿ ಟ್ಯಾನ್ ರೂಟ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್. ಇಲ್ಲಿ ರೂಟ್ ಎಕ್ಸ್ನ ನಾವೇನಂತ ತೊಗೊಬೇಕು ರೂಟ್ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಏನು ಬರುತ್ತೆ ಸೀಕೆಂಟ್ ಟ್ಯಾನ್ ರೂಟ್ ಎಕ್ಸ್ಗೆ ಏನು ಟ್ಯಾನ್ ಇಲ್ಲಿ ಟ್ಯಾನ್ ಎಕ್ಸ್ ಇರೋ ಜಾಗದಲ್ಲಿ ನಮ್ಗೆ ಏನಿದೆ ಇಲ್ಲಿ ಟ್ಯಾನ್ ಇದೆ, ಸೊ ಅದನ್ನೇ ಬರ್ಕೊತೀನಿ ಟ್ಯಾನ್ ರೂಟ್ ಎಕ್ಸ್ ಇಂಟು ಸೀಕೆಂಟ್ ಆಫ್ ಟ್ಯಾನ್ ರೂಟ್ ಎಕ್ಸ್ ಇಂಟು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಟ್ಯಾನ್ ರೂಟ್ ಎಕ್ಸಿಗೆ ಏನು ಬರುತ್ತೆ ಸೀಕೆಂಟ್ ಸ್ಕ್ವಯರ್ ರೂಟ್ ಎಕ್ಸ್ ಬರುತ್ತೆ, ಏನೋ ಸೀಕೆಂಟ್ ಸ್ಕ್ವಯರ್ ರೂಟ್ ಎಕ್ಸ್ ಬರುತ್ತೆ. ಇದು ಸಹ ಎಷ್ಟು ಬರುತ್ತೆ 1/2 ರೂಟ್ ಎಕ್ಸ್. ಡಿಫ್ರೆನ್ಷಿಯೇಟ್ ಆಫ್ ರೂಟ್ ಎಕ್ಸ್ಗೆ ಏನು ಬರುತ್ತೆ ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಬರುತ್ತೆ. ಹಾಗಾದ್ರೆ ಫಾರ್ಮೇಷನ್ ತೊಗೊಂಬಂದ್ರೆ ನಾನು ಏನಂತ ತೊಗೊಂಬರ್ಬೋದು ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಇಂಟು ಸೀಕೆಂಟ್ ಸ್ಕ್ವಯರ್ ರೂಟ್ ಎಕ್ಸ್ ಇಂಟು ಟ್ಯಾನ್ ಆಫ್ ಟ್ಯಾನ್ ರೂಟ್ ಎಕ್ಸ್ ಇಂಟು ಸೀಕೆಂಟ್ ಆಫ್ ಟ್ಯಾನ್ ರೂಟ್ ಎಕ್ಸ್ ಅಂತ ಮಾಡ್ಕೋಬೋದಾ. ಟ್ರೂಲ್ ಫಾರ್ಮಲ್ಲಿದೆ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಡಿವೈಡೆಡ್ ಬೈ ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಅಂತ ತೊಗೊತೀವಿ. ಡಿಫರೆನ್ಷಿಯೇಟ್ ಯು ಬೈ ವಿ ಏನು ಬರುತ್ತೆ ವಿ ಇಂಟು ಡಿ ಯು ಬೈ ಡಿ ಎಕ್ಸ್ ಮೈನಸ್ ಯು ಇಂಟು ಡಿ ವಿ ಬೈ ಡಿ ಎಕ್ಸ್ ಡಿವೈಡೆಡ್ ಬೈ ವಿ ಸ್ಕ್ವೇರ್. ಈ ಫಾರ್ಮಲ್ಲಿ ಕ್ವಶನ್ ಟ್ರೂಲ್ ಈ ಫಾರ್ಮಲ್ಲಿ ಬರುತ್ತೆ. ಹಾಗಾದರೆ ನಾವೇನಂತ ಬರ್ಕೋಬೋದು ಇದಕ್ಕೆ ಯು ವಿ ಇರೋ ಜಾಗಕ್ಕೆ ಕಾಸ್ ಸಿ ಎಕ್ಸ್ ಪ್ಲಸ್ ಡಿ ಅಂತ ಬರ್ಕೋಬೇಕು, ಯು ಇರೋ ಜಾಗಕ್ಕೆ ಡಿ ಯು ಏನು ಅಂತ ಬರ್ಕೋಬೇಕು ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಅಂತ ಬರ್ಕೋಬೇಕಾಗತ್ತೆ. ಹಾಗಾದ್ರೆ ತೊಗೊಳ್ಳೋಣ ಡಿ ಬೈ ಡಿ ಎಕ್ಸ್ ಏನಿದೆ ಇಲ್ಲಿ ಸೈನ್ ಎ ಎಕ್ಸ್ ಪ್ಲಸ್ ಬಿ ಡಿವೈಡೆಡ್ ಬೈ ಕಾಸ್ ಎ ಎಕ್ಸ್ ಪ್ಲಸ್ ಕಾಸ್ ಸಿ ಎಕ್ಸ್ ಪ್ಲಸ್ ಡಿ. ಹಾಗಾದ್ರೆ ಏನು ಬರುತ್ತೆ ಇದನ್ನು ಹಂಗೆ ಬರ್ಕೊತೀನಿ ಕಾಸ್ ಸಿ ಎಕ್ಸ್ ಪ್ಲಸ್ ಡಿ ಇಂಟು ಇದೇನು ಬರುತ್ತೆ ಇಲ್ಲಿ ಡಿಫ್ರೆನ್ಷಿಯೇಟ್ ಯಾವ್ದು ಮಾಡ್ತೀವಿ ನಾವು ಇದು ಸೈನ್ ಏನು ಎ ಎಕ್ಸ್ ಪ್ಲಸ್ ಬಿ ಮೈನಸ್ ಏನು ಬರುತ್ತೆ ಇದನ್ನೇ ತೊಗೊತೀನಿ ಸೈನ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಡಿಫ್ರೆನ್ಷಿಯೇಟ್ ಆಫ್ ಏನೋ ಕಾಸ್ ಸಿ ಎಕ್ಸ್
ಪ್ಲಸ್ ಡಿ ಡಿವೈಡೆಡ್ ಬೈ ಏನು ಬರುತ್ತೆ ವಿ ಅಂದರೆ ಏನು ಬಂತಿದೆ ಇಲ್ಲಿ ಕಾಸ್ ಸಿ ಎಕ್ಸ್ ಪ್ಲಸ್ ಡಿ ಅದನ್ನೇ ತಗೊತೀನಿ ಕಾಸ್ ಸಿ ಎಕ್ಸ್ ಪ್ಲಸ್ ಡಿ ಹೋಲ್ ಸ್ಕ್ವೇರ್ ಅಂತ ತಗೊಳ್ಳೋಣ. ಇಲ್ಲಿ ಕಾಸ್ ಸಿ ಎಕ್ಸ್ ಪ್ಲಸ್ ಡಿ ಹಂಗೆ ಬರ್ಕೊತೀನಿ ಕಾಸ್ ಸಿ ಎಕ್ಸ್ ಪ್ಲಸ್ ಡಿ ಇಂಟು ಸೈನಿಗೆ ಏನು ಬಂತು ಕಾಸ್ ಎ ಎಕ್ಸ್ ಪ್ಲಸ್ ಬಿ ಅಂತ ಬಂತು. ನೆಕ್ಸ್ಟು ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ ಅಂತ ಇದೆ ಅದನ್ನು ಸಹ ಡಿಫ್ರೆನ್ಷಿಯೇಟ್ ಮಾಡಬೇಕು ಏನು ಎ ಎಕ್ಸ್ ಪ್ಲಸ್ ಬಿ ಮೈನಸ್ ಹಾಗೆ ಇದನ್ನು ತೊಗೊತೀನಿ ಏನು ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಸೈನ್ ಕಾಸಿಗೆ ಏನು ಬಂತು ಇದು ಮೈನಸ್ ಸೈನ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಇಂಟು ಏನು ಬಂತು ಇಲ್ಲೂ ಸಹ ಡಿಫ್ರೆನ್ಷಿಯೇಟ್ ಮಾಡ್ತೀನಿ ಅದನ್ನು ಸಿ ಎಕ್ಸ್ ಪ್ಲಸ್ ಡಿನ ಸಿ ಎಕ್ಸ್ ಪ್ಲಸ್ ಡಿ ಡಿವೈಡೆಡ್ ಬೈ cos of divided by cos of cx plus d ಹೋಲ್ ಸ್ಕ್ವೇರ್ ತೊಗೊತೀನಿ. ಹಾಗಾದರೆ ಇದು ಕಾಸ್ ಹಿಂಗೆ ಬರ್ಕೊತೀನಿ ಇಲ್ಲಿ ಎ ಎಕ್ಸ್ ಅಂದರೆ ಇದು ಎ ಎಕ್ಸ್ ಆದರೆ ಏನಾಗುತ್ತೆ ಇಲ್ಲಿ ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಇಂಟು ಕಾಸ್ ಆಫ್ ಎ ಎಕ್ಸ್ ಇರೋ ಜಾಗಕ್ಕೆ ಎ ಬರುತ್ತೆ ಎ ಮೈನಸ್ ಆಫ್ ಸೈನ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಇಲ್ಲಿ ಮೈನಸ್ ಏನಿದೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಸೈನ್ ಸಿ ಎಕ್ಸ್ ಪ್ಲಸ್ ಡಿ ಇಂಟು ಈ ಸಿ ಎಕ್ಸ್ ಇದು ಸಿ ಎಕ್ಸ್ ಪ್ಲಸ್ ಡಿ ಡಿಫ್ರೆನ್ಷಿಯೇಟ್ ಆದರೆ ಏನಾಗುತ್ತೆ ಸಿ ಗೊತ್ತಾ ಸಿ ಅಂತ ಬರ್ಕೊಳ್ತೀನಿ ಡಿವೈಡೆಡ್ ಬೈ ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಹೋಲ್ ಸ್ಕ್ವೇರ್. ಇದನ್ನೇ ಫಾರ್ಮೇಷನ್ ಮಾಡ್ಕೊಂಡು ಹೋದರೆ ಏನಂತ ಬರುತ್ತೆ ಎ ಇಂಟು ಕಾಸ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಕಾಸ್ ಸಿ ಎಕ್ಸ್ ಪ್ಲಸ್ ಡಿ ಪ್ಲಸ್ ಇದನ್ನೇ ಸಿ ಆಫ್ ಸೈನ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಸೈನ್ ಸಿ ಎಕ್ಸ್ ಪ್ಲಸ್ ಡಿ divided by cos of cx plus d whole square. ಏನಿದೆ ನೆಕ್ಸ್ಟ್ನೇ ಕ್ವಶನ್ y is equal to cos x cube ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಟು ದಿ ಪವರ್ ಆಫ್ 5 ಅಂತ ಇದೆ. ನೋಡಿ ಇದು ಯಾವ ಫಾರ್ಮಲ್ಲಿ ಕಾಣಿಸ್ತಿದೆ y is equal to u ಇಂಟು ವಿ ಈ ವಿ ಯು ಇಂಟು ವಿ ಈ ಫಾರ್ಮಲ್ಲಿ ಕಾಣಿಸ್ತಿದೆ. ಇದು ಪ್ರಾಡಕ್ಟ್ ರೂಲ್. ಯಾವ ರೂಲ್ ಇದು ಪ್ರಾಡಕ್ಟ್ ರೂಲ್. ಈ ಪ್ರಾಡಕ್ಟ್ ರೂಲಲ್ಲಿ ಯು ಇಂಟು ವಿ ಈಕ್ವಲ್ಸ್ ಏನಂತ ಬರುತ್ತೆ ವಿ ಇಂಟು ಡಿ ಯು ಬೈ ಡಿ ಎಕ್ಸ್ ಪ್ಲಸ್ ವಿ ಇಂಟು ಡಿ ಯು ಬೈ ಡಿ ಎಕ್ಸ್ ಯು ಇಂಟು ಡಿ ವಿ ಬೈ ಡಿ ಎಕ್ಸ್ ಈ ಫಾರ್ಮಲ್ಲಿ ತೊಗೊತೀವಿ. ಹಾಗೆ ಇದನ್ನು ನಾವು ಯು ಅಂತ ಕನ್ಸಿಡರ್ ಮಾಡೋಣ ಇದನ್ನು ವಿ ಅಂತ ಕನ್ಸಿಡರ್ ಮಾಡ್ತೀವಿ. ಹಂಗೆ ಬರ್ಕೊತೀವಿ ಏನು ಸೈನ್ ಸ್ಕ್ವೇರ್ ಎಕ್ಸ್ ಟು ದಿ ಪವರ್ ಆಫ್ 5 ಅಂತ ಹಂಗೆ ಬರ್ಕೊತೀವಿ ಇಂಟು ಡಿ ಯು ಬೈ ಡಿ ಎಕ್ಸ್ ಅಂದರೆ ಏನಂತ ಇದೆ ಇಲ್ಲಿ ಡಿ ಬೈ ಡಿ ಎಕ್ಸ್ ಕಾಸ್ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ ಏನಂತ ಇದೆ ಇಲ್ಲಿ ವಿನ ಯುನ ಹಂಗೆ ಬರ್ಕೊತೀವಿ ಏನು ಕಾಸ್ ಎಕ್ಸ್ ಕ್ಯೂಬ್ನ ಹಂಗೆ ಬರ್ಕೊತೀವಿ ಇಂಟು ವಿ ಏನಂತ ಇದೆ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಂತ ಇದೆ ಇಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಟು ದಿ ಪವರ್ ಆಫ್ 5 ಅಂತ ಇದೆ ಇದನ್ನು ಬರ್ಕೊತೀವಿ. ಹಾಗೆ ನೆಕ್ಸ್ಟ್ ನೋಡಿ ಇಲ್ಲಿ ಬರ್ಕೊತೀನಿ ಏನಂತ ಬರ್ಕೊತೀನಿ ಇಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಟು ದಿ ಪವರ್ ಆಫ್ 5 ಇಂಟು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ಕಾಸ್ ಇದ್ದಿದ್ದು ಮೈನಸ್ ಸೈನ್ ಬರುತ್ತೆ ಮೈನಸ್ ಸೈನ್ ಎಕ್ಸ್ ಕ್ಯೂಬ್ ಇಂಟು ಡಿಫ್ರೆನ್ಷಿಯೇಟು ಡಿ ಬೈ ಡಿ ಎಕ್ಸ್ ಕ್ಯೂಬ್ನ ಡಿಫ್ರೆನ್ಷಿಯೇಟ್ ಮಾಡೋಣ ಪ್ಲಸ್ ಇದು ಕಾಸ್ ಎಕ್ಸ್ ಕ್ಯೂಬ್ನ ಹಂಗೆ ಬರ್ಕೊತೀನಿ ಏನು ಕಾಸ್ ಎಕ್ಸ್ ಕ್ಯೂಬ್ನ ಹಂಗೆ ಬರ್ಕೊತೀನಿ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2 ಸೈನ್ ಸ್ಕ್ವೇರ್ ಅಂತ ಇರೋದ್ರಿಂದ 2 ಕಾಸ್ ಬರುತ್ತೆ ಕಾಸ್ ಎಕ್ಸ್ ಟು ದಿ ಪವರ್ ಆಫ್ 5 ಇಂಟು ಡಿಫ್ರೆನ್ಷಿಯೇಟು ಎಕ್ಸ್ ಪವರ್ 5ಗೆ ಡಿಫ್ರೆನ್ಷಿಯೇಟ್ ಮಾಡೋಣ. ನೆಕ್ಸ್ಟ್ ಏನು ಬರುತ್ತೆ ಸೈನ್ ಸ್ಕ್ವೇರ್ ಎಕ್ಸ್ ಟು ದಿ ಪವರ್ ಆಫ್ 5 ಇಂಟು ಇದು ಮೈನಸ್ ಸೈನ್ ಎಕ್ಸ್ ಕ್ಯೂಬ್ ಇಂಟು ಇದು ಎಕ್ಸ್ ಕ್ಯೂಬ್ ಅಂದರೆ ಏನಂತ ಬರುತ್ತೆ 3x ಸ್ಕ್ವಯರ್ ಬರುತ್ತೆ ಏನು 3x ಸ್ಕ್ವಯರ್ ಪ್ಲಸ್ ಕಾಸ್ ಎಕ್ಸ್ ಕ್ಯೂಬ್ ಹಂಗೆ ಬರ್ಕೊತೀನಿ ಕಾಸ್ ಎಕ್ಸ್ ಕ್ಯೂಬ್ ಇಂಟು 2 ಕಾಸ್ ಎಕ್ಸ್ ಟು ದಿ ಪವರ್ ಆಫ್ 5
ಇಂಟು ಎಕ್ಸ್ ಟು ದಿ ಪವರ್ ಆಫ್ 5 ಅಂದರೆ ಏನು ಬರುತ್ತೆ 5 ಎಕ್ಸ್ ಟು ದಿ ಪವರ್ ಆಫ್ 4 ಬರುತ್ತೆ. ಅದು ಇಲ್ಲಿ ಮೈನಸ್ ಸೈನ್ ಬಂದಿರೋದ್ರಿಂದ ಇದನ್ನ ಈ ಸೈಡ್ ತೊಗೊಂಡು ಬರ್ತೀನಿ. ಏನು ಬರುತ್ತೆ ಅದನ್ನೇ ಬರ್ಕೊತೀನಿ. ಕಾಸ್ ಎಕ್ಸ್ ಕ್ಯೂಬ್ ಇಂಟು 2 cos x to the power of 5 ಇಂಟು 5 x to the power of 4 ಮೈನಸ್ ಇದು ಏನಾಗುತ್ತೆ ಮೈನಸ್ ಆಗುತ್ತೆ. ಆವಾಗ ಸೈನ್ ಸ್ಕ್ವಯರ್ ಎಕ್ಸ್ ಟು ದಿ ಪವರ್ ಆಫ್ 5 ಇಂಟು ಮೈನಸ್ ಇಂಟು ಸೈನ್ ಎಕ್ಸ್ ಕ್ಯೂಬ್ ಇಂಟು 3x². ಇದು ಆನ್ಸರ್ ಬರುತ್ತೆ. ಕ್ವಶನು 2 ರೂಟ್ ಆಫ್ ಕಾಟ್ ಎಕ್ಸ್ ಸ್ಕ್ವೇರ್. ಇದು ರೂಟ್ ಎಕ್ಸ್ಗೆ ಏನಂತ ಬರುತ್ತೆ 1/2 ರೂಟ್ ಎಕ್ಸ್ ಅಂತ ಬರುತ್ತೆ. y ಈಕ್ವಲ್ಸ್ 2 ರೂಟ್ ಆಫ್ ಕಾಟ್ ಎಕ್ಸ್ ಸ್ಕ್ವೇರ್ ಅಂತ ಇದೆ, ಅದನ್ನು ಬರ್ಕೊಳ್ಳೋಣ. dy/dx ಈಕ್ವಲ್ಸ್ 2 ಇಂಟು ಇದು ರೂಟ್ ಆಫ್ ಕಾಟ್ ಎಕ್ಸ್ ಸ್ಕ್ವೇರ್ ಅಂದರೆ ಏನಂತ ಬರುತ್ತೆ 1/2 ರೂಟ್ ಅಂತ ತೊಗೊತೀವಿ. 2 ರೂಟ್ ಆಫ್ ಕಾಟ್ ಎಕ್ಸ್ ಸ್ಕ್ವೇರ್ ಈ ಫಾರ್ಮೇಷನ್ ಬರುತ್ತೆ. ಮತ್ತು ಡೆರಿವೇಟಿವ್ ಆಫ್ ಕಾಟ್ ಎಕ್ಸ್ ಸ್ಕ್ವೇರ್ ಅಂತ ತೊಗೊಳ್ತೇವೆ. ಈ ಟು ಕ್ಯಾನ್ಸಲ್ ಆದರೆ ಏನಾಗುತ್ತೆ y is equal to cot x square ಇಂಟು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಎಕ್ಸ್ ಅಂದರೆ ಎಕ್ಸ್ ಇರೋ ಜಾಗದಲ್ಲಿ ಎಕ್ಸ್ ಸ್ಕ್ವೇರ್ ಅಂತ ಇದೆ, ಅದನ್ನು ಬರ್ಕೊತೀನಿ. ನೆಕ್ಸ್ಟು ಡಿಫ್ರೆನ್ಷಿಯೇಟ್ ಆಫ್ ಎಕ್ಸ್ ಸ್ಕ್ವೇರ್ ತೊಗೊಳ್ಳೋಣ. ಸೊ ಏನು ಬಂತು ಆನ್ಸರ್ ಬಂದು ರೂಟ್ ಆಫ್ ಕಾಟ್ ಎಕ್ಸ್ ಸ್ಕ್ವೇರ್ ಇಂಟು ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು ಇದೇನು ಬರುತ್ತೆ ವ್ಯಾಲ್ಯೂ ಬಂದು 2x ಬರುತ್ತೆ. ಕಾಸ್ ಆಫ್ ರೂಟ್ ಎಕ್ಸ್ ಅಂತ ಇದೆ ಈಸ್ ಈಕ್ವಲ್ ಟು ಕಾಸ್ ಆಫ್ ರೂಟ್ ಎಕ್ಸ್ ಅಂತ ಇದೆ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ dy/dx ಈಕ್ವಲ್ಸ್ d/dx ಇಂಟು ಕಾಸ್ ರೂಟ್ ಎಕ್ಸ್ ಅಂತ ತಗೊಳ್ಳೋಣ. ನೆಕ್ಸ್ಟು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ಮೈನಸ್ ಸೈನ್ ಆಫ್ ರೂಟ್ ಎಕ್ಸ್ ಇಂಟು ಡಿಫ್ರೆನ್ಷಿಯೇಟ್ ರೂಟ್ ಎಕ್ಸ್. ಸೊ ಏನು ಬರುತ್ತೆ ಮೈನಸ್ ಸೈನ್ ಆಫ್ ರೂಟ್ ಎಕ್ಸ್ ಇಂಟು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/2 ರೂಟ್ ಎಕ್ಸ್. ಹಾಗಾದ್ರೆ ಆನ್ಸರ್ ಏನು ಬಂತು ಮೈನಸ್ ಸೈನ್ ಆಫ್ ರೂಟ್ ಎಕ್ಸ್ ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಅಂತ ಬರ್ಕೋಬೋದಾ. 5.2 ಮುಗಿಯುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸಸೈಸ್ 5.3 ಮಾಡ್ತಾ ಹೋಗೋಣ. ನಿಮಗೆ ನನ್ನ ಪಾಠ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.